ಎತ್ತ ಸಾಗ್ತಾ ಇದೆ ಸಮಾಜ, ಮಂಜಾಗ್ತಾ ಇವೆ ಸಂಬಂಧಗಳು. ಮಕ್ಕಳಿಗಾಗಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಡುವ ಅಪ್ಪನ ಮುಪ್ಪಿನ ವಯಸ್ಸಲ್ಲಿ ಅನಾಥರಂತೆ ಬಿಟ್ಟು ಹೋಗುವ ಮಕ್ಕಳು ಇದ್ದರೆಷ್ಟು ಬಿಟ್ಟರೆಷ್ಟು. 10 ದೇವರಿಗೆ ಹರಕೆ ಹೊತ್ತು ಹೆತ್ತು ಸಾಕಿ ಸಲುಹಿ ವಿದ್ಯೆ ಕೊಡಿಸಿ ಅನ್ನದ ದಾರಿ ತೋರಿದ ತಂದೆಯನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಸಮಾಜದಲ್ಲಿ ಉನ್ನತ ಹುದ್ದೆಯನ್ನ ಅಲಂಕರಿಸಿರುವ ಮಕ್ಕಳಿಗೆ ಧಿಕ್ಕಾರವಿರಲಿ. ಉತ್ತರ ಪ್ರದೇಶದ ಕಾಶಿಯನ್ನ ಸಾಹಿತ್ಯದ ನಗರ ಅಂತಲೂ ಕರೀತಾರೆ. ಇಲ್ಲಿನ 80 ವರ್ಷದ ಸಾಹಿತಿ ಶ್ರೀನಾಥ್ ಖಂಡೇಲ್ವಾಲ್ ಅವರು ಕಳೆದ ಮಾರ್ಚ್ನಿಂದ ವಾರಾಣಸಿಯ ವೃದ್ಧಾಶ್ರಮದಲ್ಲಿ ವಾಸಿಸಿ ತಮ್ಮ 86ನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಕಳೆದ ಶನಿವಾರವಷ್ಟೇ ನಿಧನರಾದರು. $80 ಕೋಟಿ ಆಸ್ತಿ ಒಡೆಯ 400 ಪುಸ್ತಕಗಳನ್ನು ಬರೆದ ಖ್ಯಾತ ಲೇಖಕ ಶ್ರೀನಾಥ್ ಖಂಡೇಲ್ವಾಲ್ ಅವರು ಜಗತ್ತಿಗೆ ವಿದಾಯ ಹೇಳುವ ಮುನ್ನ ಬದುಕಿದ ಬಾಳು ನಿಜಕ್ಕೂ ಶೋಚನೀಯ. ಯುಪಿಯ ವಾರಾಣಸಿಯಲ್ಲಿ ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಅವರ ಕೊನೆಯ ದಿನಗಳನ್ನ ವೃದ್ಧಾಶ್ರಮದಲ್ಲಿ ಕಳೆದಿದ್ದಾರೆ. ತಂದೆಯ ಸಾವಿನ ಸುದ್ದಿ ತಿಳಿದ ನಂತರವೂ ಮಗ ಮತ್ತು ಮಗಳು ಕೊನೆಯ ಬಾರಿ ತಂದೆಯ ಮುಖ ನೋಡಲು ಬಾರದಿರೋದು ಕರುಳು ಹಿಂಡುವಂತಿದೆ. ಶ್ರೀನಾಥ್ ಖಂಡೇಲ್ವಾಲ್ ಅವರ ಮಗ ದೊಡ್ಡ ಉದ್ಯಮಿ. ತಂದೆ ಅಂತ್ಯಕ್ರಿಯೆಗೆ ಬರಲು ನಿರಾಕರಿಸಿದ ಮಗಳು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲೆ. ಫೋನ್ ಕರೆಗಳಿಗೂ ಸಹ ಸ್ಪಂದಿಸದೇ ಇರೋದು ಸಂಬಂಧಗಳಿಗಿರುವ ಕೊಂಡಿ ಕಳಚಿಸ್ತಾ ಇರೋದಕ್ಕೆ ನೈಜ ಉದಾಹರಣೆಯಂತಿದೆ. ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಶ್ರೀನಾಥ್ ಖಂಡೇಲ್ವಾಲ್ ಕಾಶಿ ಕುಷ್ಠರೋಗ ಸೇವಾ ಸಂಘದ ವೃದ್ಧಾಶ್ರಮದಲ್ಲಿ ಅನಾಥರಾಗಿ ಕೊನೆಯ ಜೀವನ ಕಳೆಯಬೇಕಾಯಿತು. ಒಮ್ಮೆ ಶ್ರೀನಾಥ್ ಖಂಡೇಲ್ವಾಲ್ ಅವರು ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ತಮ್ಮ ದುಸ್ಥಿತಿಯ ಬಗ್ಗೆ ಮಾತನಾಡಿ 80 ಕೋಟಿ ಮೌಲ್ಯದ ಆಸ್ತಿ ಕಬಳಿಸಿ ಮಗ ಮತ್ತು ಮಗಳು ತನ್ನನ್ನ ಮನೆಯಿಂದ ಹೊರಹಾಕಿದ್ದಾರೆ ಅಂತ ಕಣ್ಣೀರು ಹಾಕಿದ್ರು. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಖಂಡೇಲ್ವಾಲ್ ಸಾವನ್ನಪ್ಪಿರುವ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿ ಅವರ ಮಕ್ಕಳಿಗೆ ತಿಳಿಸಲು ಪ್ರಯತ್ನಿಸಿದ್ರು. ಮಗಳು ಮತ್ತು ಮಗ ಕೊನೆಯ ಬಾರಿಯಾದ್ರೂ ತಂದೆಯನ್ನ ನೋಡಲು ಬಯಸಲಿಲ್ಲ. ಶ್ರೀನಾಥ್ ಅವರ ಸ್ನೇಹಿತರು ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿದ್ರು. ಈ ಸುಖಕ್ಕೆ ಮಕ್ಕಳು ಬೇಕಾ ಎಂದೆನಿಸೋದು ಸಹಜ.